ಸಿಎಂ ಆಪ್ತರನ್ನೇ ಯಾಕೆ ಹೈಕಮಾಂಡ್ ಶಾಕ್ ಕೊಡ್ತಾ ಇದೆ ಅವರಿಗೇನೆ ಅಂತ, ಇದರಿಂದ ಏನಾದ್ರು ಲೆಕ್ಕಾಚಾರ ಇದೆಯಾ? ನನಗೆ ಗೊತ್ತಿಲ್ಲ. ಬಟ್ ಫಸ್ಟ್ ಆಫ್ ಆಲ್ ಶಿಸ್ತು ಶಿಸ್ತು ಇಂಪಾರ್ಟೆಂಟ್ ಪಕ್ಷದಲ್ಲಿ. ಈ ಸರ್ಕಾರ ಬಂದಾಗಿಂದ ನಾಯಕತ್ವ ಕಚ್ಚಾಟಕ್ಕಾಗಿ ಒಬ್ಬರಾದ್ಮೇಲೆ ಒಬ್ರು ಹೇಳಿಕೆಗಳನ್ನ ಕೊಡ್ತಾ ಈ ಸರ್ಕಾರ ಸರಿ ಇಲ್ಲ, ಗ್ಯಾರಂಟಿಗಳು ಸರಿ ಇಲ್ಲ, ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ನಾನು ಮಿನಿಸ್ಟರ್ ಆಗ್ಬೇಕು, ನನಗೂ ಅವಕಾಶ ಬೇಕು, ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ದೆಹಲಿಗೆ ಪರೇಡ್ ಮಾಡಿದವರು, ಪಕ್ಷಕ್ಕೆ ವ್ಯತಿರಿಕ್ತವಾಗಿ ಹೇಳಿಕೆ ಕೊಟ್ಟವರು, ಇದ್ಯಾವುದು ಅಶಿಸ್ತಲ್ಲ. ಈಗ ದಾವಣಗೆರೆ ದಕ್ಷಿಣದಲ್ಲಿ ಮಾತ್ರ ಶಿಸ್ತು, ಈಗ ಮಾತ್ರ ಶಿಸ್ತಿನ ಪಕ್ಷ ಕಾಂಗ್ರೆಸ್. ಆಗೆಲ್ಲ ಶಿಸ್ತಿರ್ಲಿಲ್ಲ, ಆಗ ಹೇಳೋರು ಇರ್ಲಿಲ್ಲ, ಕೇಳೋರು ಇರ್ಲಿಲ್ಲ. ನಾವೆಲ್ಲ ಬಡ್ಕೊತಿದ್ವಿ ಹೈಕಮಾಂಡ್ ಅಂದರೆ ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ರಾಹುಲ್ ಗಾಂಧಿ ಅವರೇ, ಪ್ರಿಯಾಂಕಾ ಗಾಂಧಿ ಅವರೇ, ಸೋನಿಯಾ ಗಾಂಧಿ ಅವರೇ ಅಂತ. ಎಲ್ಲೋದ್ರೂ ಸುರ್ಜೇವಾಲಾ, ಎಲ್ಲೋದ್ರೂ ವೇಣುಗೋಪಾಲ್ ಅಂತ ಯಾರು ಬರ್ಲಿಲ್ಲ ಪಾಪ. ಅವಾಗ ಬಾಯಿಗೆ ಬಂದಂಗ್ ಬಿಡ್ತಾ ಇದ್ರು ಎಲ್ಲರೂ. ಅವ್ರ ಬಣ, ಇವ್ರ ಬಣ, ಇವ್ರಂದ್ ಕೊಟ್ರೆ ಅವ್ರಂದ್ ಕೊಡೋದು, ಅವ್ರಂದ್ ಕೊಟ್ರೆ ಇವ್ರಂದ್ ಕೊಡೋದು. ಆವಾಗ ಶಿಸ್ತು ಗೊತ್ತಿರಲಿಲ್ಲ ಡಿ ಕೆ ಶಿವಕುಮಾರ್. ಈಗ ಶಿಸ್ತು, ಈಗ ಶಿಸ್ತಿನ ಪಕ್ಷ ಈಗ.